ನೀರು ಮೇಲೆ ಕುಡಿಬೇಡ ಅಂತ ಹೇಳಿದ್ರು. ನೀರು ಜಾಸ್ತಿ ಕುಡಿತಿದ್ದೆ. ಇಲ್ಲಿ ನಡುಗತ್ತಿ ಮಾಡೋದು ಓದ್ತಿರ್ಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಅಮ್ಮ ಇವತ್ತಿನ ನಿದ್ದೆ ಹೋಗ್ದಂಗೆ ಅವಾಗ ಶಕ್ತಿವಂತೆ ಆದರೆ ಇವತ್ತಿನ ನಿದ್ದೆ ಹೋಗ್ದಂಗೆ ಅಂತ ಹೇಳೋಣ. ಅವತ್ತಿಂದ ಇವತ್ತಿಗೂ ಇಲ್ಲ. ಅವತ್ತಿಂದ ನಮ್ಮ ಮಂಜುನಾಥ ನಮ್ಮ 8ನೇ ಮೈ. ನಮ್ಮ ಮಿಸ್ಸಸ್ ಬರೀತಿದ್ರು ವರ್ಷ ಆಯ್ತು. ಮೈ ಒಂದು ನಂತರ ಮನೆ ತೆಗೀರಿ. ನೀವೆಲ್ಲ ಬಂದಿರೋದು, ನಾನು ಬಂದಿರೋದು ತಾಯಿ ಸೇವೆಗೋಸ್ಕರ, ನೀವು ಬಂದಿರೋದು ತಾಯಿ ಹತ್ರ ಒಳ್ಳೆ ಮಕ್ಕಳಿಗೋಸ್ಕರ. ಹುಡುಕುವಾಗ ಚಿಲ್ಲರೆ ಹುಡುಕ್ತೀರಿ, ದೇವರಿಗೆ ಕೇಳುವಾಗ ಅಂಡೆ ಕೇಳ್ತೀರಿ. ಸಾಷ್ಟಾಂಗ ನಮಸ್ಕಾರ ಮಾಡಿ ಸಾಕು. ಗಂಡು ಮಕ್ಕಳು ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ಸಾಕು. ದೇವರಿಗೆ ಅಂತ ಒಂದು 10 ಸೆಕೆಂಡ್ ಅಡ್ಗಿಲ್ ಸಾಕು, ಅದು ಹುಷಾರು ಮಾಡ್ತದೆ. ಈಗ ಒಂದೇ ಗಂಡ ಒಂದೇ ಹೆಂಡತಿ ಮನೆ ಜಗಳಾಡ್ತೀರಿ, ಒಂದೇ ಮಗು ಅಳುತ್ತೆ ಅಂತ ಬರ್ತೀರಿ. 100 ಜನ ಸಾರ ಸಾಕೋದು ದೇವರಿಗೆ ಕಷ್ಟ, ನಮಗೆ ಕಷ್ಟ. ನೀವು ಮತ್ತೆ ವಾಪಸ್ ಮನೆಗೆ ಹೋಗಿ ಇದ್ದೇ ಇರುತ್ತೆ. ಯಾಕಂದ್ರೆ ಎಲ್ಲಿಂದಲೋ ಬಂದಿದ್ದೀರಿ. ಹುಡುಕೆ ಮಂದಿ ದುರ್ಗಾಸನ ಒಂದು ಹೆಸರನ್ನ, ಒಂದು ಸ್ವರ್ಗನ ಹುಡುಕೆ ಬಂದಿರಿ. ನೀವೆಲ್ಲ ಕಷ್ಟಪಡ್ಕೊಂಡು ಬಂದಿರಿ, ನಿದ್ಗಿಡ್ಕೊಂಡು ಬಂದಿರಿ, ಉಪವಾಸ ಬಂದಿರಿ, ಎಷ್ಟೋ ಬಸ್ಸಾಗಿಲ್ಲ ಅಂತ ನಡ್ಕೊಂಡು ಬಂದಂತಕ್ಕಂದ್ರೆ ಇದ್ದೀರಿ. ಹೋಗುವಾಗ ನಿಧಾನ ಮನೆಗೆ ಹೋಗ್ಬೇಕು ಅಂತ ನನ್ನ ಪ್ರಾರ್ಥನೆ ಅನ್ನೋದಕ್ಕಿಂತ ನಿಮ್ಮ ಆರೋಗ್ಯ ಬಗ್ಗೆ ಹೆಚ್ಚು ಗಮನವಿರಲಿ. ದೇವ್ರನ್ನ ಕೇಳಿ ದುಡಿಯಕ್ಕೆ ಶಕ್ತಿ ಕೊಡಿ, ದುಡಿಯಕ್ಕೆ ದಾರಿ ಕೊಡಿ ಅಂತ. ನಾವು 12 ಗಂಟೆ ಯಾಕೆ ಗೊತ್ತಾ ಸ್ವಾಮಿ ಲೇಟ್ ಆಗುತ್ತೆ ಅಂದ್ರೆ ನೀವೇ ಮಾಡಿರೋದಿಲ್ಲ. ಎಲ್ಲ ನೀವೇ ಕಲ್ತು. ನಾನು ಸ್ಕೂಲಲ್ಲಿ ಕಲ್ತಿಲ್ಲ ಬುದ್ಧಿನ. ನಮ್ಮ ಅಪ್ಪ ಅಮ್ಮಗಿಂತ ನೀವು ಚೆನ್ನಾಗಿ ಬುದ್ಧಿ ಕಲಿಸಿರೋದು. ಬಂದಿರ್ತೀರಿ, ಬ್ಯಾಡ್ಮಿಂಟನ್ ಮಾಡ್ತೀರಿ, ಹೆಂಗಸು ಮುಡ್ತಾರ ಗಂಡಸು ಮುಡ್ತಾರ ಅಂತ ಲೇಟ್ ಆಗುತ್ತೆ ಅಂತೀರಿ. ಅಲ್ಲಿ ಮೊಬೈಲ ಮಾತಾಡಬೇಡ ಅಂದ್ರೆ ನಾವು ದೊಡ್ಡ ಪಂಟ್ರು ಅಂತೀರಿ. ಬರೀ ಇವೇ ನೀವು ಬರೋದಿಲ್ಲ. 6 ಗಂಟೆ ಪೂಜೆ ಆದ್ರೆ ಮಕ್ಕಳು ಆರಿಸ್ಬೇಕು. ನಾವು ಮಕ್ಕಳು ಆರ್ಸಂಗಿಲ್ಲವಾ ಅಂತೀರಿ. ಆರಿಸಿ ಇಲ್ಲಿ ಮಾಯಮರ್ ಕಡೆಗೆ. ಸಾಯಂಕಾಲ ಆಲ್ಟ್ ಆದ್ರೆ ಡಿಮ್ ಕೇಳ್ತೀರಿ, ಆರ್ಸಿ ಬಿಸ್ಕಿಟ್ ಕೇಳ್ತೀರಿ. ಎಲ್ಲ ಮಾಡಿ ಒಂದು ಒಳ್ಳೆ, ನಾನು ಮೊದಲು ಮನುಷ್ಯಾಗಿದ್ದೆ, ಒಂದು ಅರ್ಧ ಕಲ್ಲಾಗಿದ್ದೀನಿ. ಅಂದ್ರೆ ಯಾರಿಗೂ ಸೇವೆ ಮಾಡೋದ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಯಾರಾದ್ರೂ ಮುಂದೆ ಬಂದು ಸ್ವಾಮಿಯರಿದಾರ ಗುರುಗಳಿದಾರ ಅನ್ಬೇಡಿ. ಈಗ ನಾನು ಎಲ್ಲರ ತರ ಸ್ವಾಮಿ ಆಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಬಂದಾಗೆ ಜಾತೀಯತೆ ಇಲ್ಲ, ನೋಟಿಗೆ ಜಾತಿ ಇರಲ್ಲ, ನೀರಿಗೆ ಜಾತಿ ಇರಲ್ಲ, ತಿನ್ನ ಅನ್ನಕ್ಕೆ ಜಾತಿ ಇರಲ್ಲ, ಗಾಳಿಗೆ ಜಾತಿ ಇರಲ್ಲ ಅಂತ ಹೇಳಿ ನಾವೆಲ್ಲರೂ ಒಂದೇ ಅಂತ ಹೇಳಿ ನಾವು ನಿಮ್ಮನ್ನೆಲ್ಲ ತಟ್ಟೆ ಮುಟ್ಟೋಂಗಿಲ್ಲ ಅಂತ ಕೆಲವರು ನಾವು ತಟ್ಟೆ ಎಲ್ಲ ನೀವು ಕೊಡೋ ನೋಟೆ ತಟ್ಟೆ ಮುಟ್ಟು ನಿಮ್ಮನ್ನೇ ಯಾಕೆ ಮುಟ್ಟಬಾರ್ದು ಅಂತ. ನೀವು ಬೇರೆ ಬೇರೆ ಕಡೆ ಕೆಲಸ ಮಾಡ್ಕೊಂಡು ಬಂದಿರ್ತೀರಿ, ಉಪವಾಸ ಬಂದಿರಿ. ಎಲ್ಲೆಲ್ಲ ತಮ್ಮ ಕುತ್ಕೊಳ ಅಂತ ಕುತ್ಕೊಮ್ಮ, ಪ್ಲೀಸ್ ಕುತ್ಕೊಮ್ಮ, ಮಗು ಕುತ್ಕೊಮ್ಮ, ನೋಡ್ತೀನಿ ಕುತ್ಕೊಮ್ಮ. ಊಟ ಮಾಡಿಸ್ತಮ್ಮ. ಏನಾರ ಎಲ್ಲೋ ಹೋಗಿ ಕಷ್ಟಪಡ್ತಿರ್ತೀರಿ, ಎಲ್ಲಿಂದಲೋ ಬರ್ತೀರಿ. ನೀವೆಲ್ಲ ಒಂದೊಂದ್ ಕಡೆ ಕೂಲಿ ಮಾಡ್ಕೊಂಡ್ ಬರ್ತೀರಿ. ನಾವು ಒಂಥರ ಕೂಲಿ ಮಾಡ್ತಾ ಇದೀವಿ ಹೊಟ್ಟೆ ಮಾಡಿಗೋಸ್ಕರ. ನಾವು ತಟ್ಟೆ ಹೊಟ್ಟಿದ್ದೀವಿ. ನೀವಾರ ಕೂಲಿ ಮಾಡ್ಕೊಂಡು ಸಂಬಳ ತಗೊಂಡ್ಬರ್ತೀರಿ, ತಿಂಗ್ಳುಗಟ್ಲೆ ಕಾಯ್ತೀರಿ. ಇಲ್ಲಿ ಕಾಯೋದಿಲ್ಲ. ನಾವು ತಟ್ಟೆ ಹೊಟ್ಟಿದೀವಿ, ಭಿಕ್ಷೆ ಬಿಡ್ತಾ ಇದೀವಿ. ನೀವು ಕೂಡ ಹಣಕ್ಕೋಸ್ಕರ, ನೀವು ಕೂಡ ಅಕ್ಕಿಗೋಸ್ಕರ, ನೀವು ಕೂಡ ಇದಕ್ಕೋಸ್ಕರ. ಅದರಲ್ಲಿ ಕೆಲವರು ಬಹಳ ಬುದ್ಧಿವಂತರು, ಬಹಳ ಮೂರ್ಖರು ಬಂದು ಬಹಳ ಬೆಳೆ ಮಾಡೋದು. ನನ್ನೊಬ್ರು ಬಂದು ಬೇಜಾರು ಮಾಡೋದು. ನನಗೆ ಇಷ್ಟೊಂದು ಸೇವೆ ಮಾಡ್ತಿಲ್ಲ ನೀವು ಅನ್ನಂಗಿಲ್ಲ. ಒಮ್ಮ ಬಂದು ಕೂಗ ಆಡ್ತದೆ. ಮಗ ಮೊಬೈಲ್ ಕಂಡು ಮಾತಾಡಿದ್ದ, ಯಾವತ್ತೋ ಗಲಾಟೆ ಮಾಡಿದ್ದ, ಬಂದು ನೆನ್ನೆ ಬಂದು ಗಲಾಟೆ ಮಾಡ್ತಾರೆ. ದೇವ್ರು ಬರುತ್ತೆ ನನಗೆ ಅಂದ್ರು. ದೇವರಿಲ್ಲ ಆಚೆ ಬರ್ಸವ ಅಂತ ಅಷ್ಟೇ. ದೇವ್ರು ಬಂದ ಕೊಂಡಿದ್ರೆ ಸುಮ್ಕಿರೋಳು ಅಮ್ಮ, ನಾವು ಕುಣಿಯ ಕುಡಿಯೋಕೆ ಶುರು ಮಾಡ್ಕೊಂತಲ್ಲ. ನಮ್ಮ ಮಗು ನೀವು ಮೊನ್ನೆ ಬೈದಿರಂತೆ. ನಿಮ್ಮ ಮಗ ಒಬ್ಬ ಅವಿವೇಕಿ ಬಂದು 4 ಜನ ಮಧ್ಯೆ, ಅವನೊಬ್ಬ ಸಭ್ಯಾಸನ ಆದ್ರೆ 4 ಜನ ಮಧ್ಯೆ ಫೋನಾಗ ಮಾತಾಡೋದಿಲ್ಲ. ಅದೇ ಬೋರ್ಡ್ ಹಾಕಿದ್ರೆ ಅವ್ರು ಮಾತಾಡ್ತಾರ. ಮಗನ್ ತಪ್ಪು ನೀವು ಕಳಿ. ಆಮೇಲೆ ಇನ್ನೊಂದು ಹೇಳ್ತೀನಿ ಅಂದಾದ್ರೆ, ಯಾರ ಮನೆಗೆ ಹೋಗಿ, ಯಾವ ಊರಿಗೆ ಹೋಗಿ, ಯಾವ ಸ್ಥಳಕ್ಕೆ ಹೋಗಿ ನೀವು ನಿಮ್ಮ ಅಹಂಕಾರ ತೋರ್ಸಕ್ ಹೋದ್ರೆ ಅದೊಂದ್ ದಿವಸ ಪ್ರಕೃತಿ ನಿಮ್ಗೊಂದ್ ದಿವಸ ಅಹಂಕಾರ ತೋರಿಸುತ್ತೆ. ನಾ ಪದೇ ಹೇಳ್ತಾ ಇರ್ತೀನಿ, ಇದು ದೇವಸ್ಥಾನ ನಮ್ದೇ, ನನ್ಗೆ ಸಿಕ್ಕಿದ ದೇವರು ನಮ್ದೇ ಮನೆ. ನಾವ್ ಯಾರನ್ನು ಬರ್ರಿ ಅಂದಿಲ್ಲ, ಯಾರನ್ನು ಹೋಗ್ರಂದಿಲ್ಲ. ಇದೆ ಅಂತ ತೋರಿಸಿದಾರೆ. ಇಷ್ಟ ಇದ್ರೆ ಬನ್ನಿ, ಕಷ್ಟ ಆದ್ರೂ ಬರ್ಬೇಡಿ. ಆಮೇಲೆ ನಿಮ್ಮ ಅಹಂಕಾರ ನಿಮ್ಮ ಮನೆ ತೋರಿಸಿ. ಇಲ್ಲಾಂದ್ರೆ ಕೈ ಮುರಿದು 6 ಗುಂಡಿಗೆ ಹೆಂಗ್ ಇರ್ತಾರೆ ಹಂಗೆ ತಾಯಿ ನಮ್ಗೆ ರೋಗ ಕೊಟ್ಟು ಎಸ್ಬಿಡ್ತಾಳೆ. ಅವಳು ಮನ್ಸು ಮಾಡಿದ್ರೆ ಒಳ್ಳೆ ರೋಗ ಕೊಟ್ಟರೆ ಮುಗೀತು ನಿಮ್ ಕತೆ ಅಂತ. ಸಾಕಷ್ಟು ಜನ ಹುಷಾರಾದರಿದ್ದಾರೆ, ಸಾಕಷ್ಟು ಜನ ಬಿಲ್ಡಪ್ ಕೊಟ್ಟರೆ. ಬಂದವರಿಗೆಲ್ಲ ಹುಷಾರಾಗಿಲ್ಲ, ನಮ್ದವ್ರು ಯಾರಿಗೆ ಕೆಟ್ಟಿಲ್ಲ. ನನ್ಗೆ ಗೊತ್ತಿರಂಗೆ ಅಲ್ಲಿ ನನ್ನ ಮಗಳು, ನೀವು ಗುದ್ದಾಡ್ತೀರಿ, ಅವ್ಳು ನೋಡಿ ನೀವು ಮುಟ್ಟಿ ಬ್ಯಾಡ್ಮಿಂಟನ್ ಮಾಡ್ತೀರಿ. ಅವಳ ಅಪ್ಪ ಅಂತ ನನ್ನ ಮಗಳ ತರ ನೋಡ್ತೀನಿ. ನಿಮ್ ಜಾತಿ ಬೇರೆ, ನಾನು ಗೌಡ, ಅವ್ಳು ಕುಡುಬ್ರು. ಬದುಕದೇ ಇಲ್ಲ ಅಂತ ಬಂದಂತ ಮಗಳು ಬಂದು ಕಸ ಹೊಡಿತಾಳೆ ಇವತ್ತು. ನಿಮ್ಮ ನೋಟ, ನೀವು ಆಡೋ ಮಾತು, ನೀವು ನಡ್ಕೊಳ್ಳೋ ರೀತಿ 3 ಶುದ್ಧವಾಗಿದ್ರೆ ನಿಮ್ಗೆ ಯಾವ ಕಾಯಿಲೆ ಬರೋದಿಲ್ಲ. ನೀವು ನೋಡೋದು ಅಂದ ಚಂದ, ಬೆಳಗಿದಾರ ಕರಗಿದಾರ ಅಂತ ಏನೋ ಯೋಚನೆಗಳು. ನಿಮ್ಮ ನಾವು ನೋಡೋದು ಶುದ್ಧ ಮನಸ್ಸಿದ್ಯಾ ಅಂತ. ಇಷ್ಟೇ ವರ್ಷ ನಮಗೆ ನಿಮ್ಗೆ ಸಾಕ್ಷಾತ್ 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿಗಳಾಗಿದೆ. ಹಾಗೆ ಮಕ್ಕಳು ನನಗೆ ಹಿರೇಕೈ ದೇವ್ರು ಸಿಕ್ಕಿದ್ದು. ನೀವು ನನ್ನೇ ಗುರುಗಳು ಅನ್ನೋದು ಮೆಹಬೂಬ್ ಅಂತ ಜಮಖಂಡಿಂದ ಬರ್ತಾನೆ, ಮಗನ್ ಮಾತು ಬರುತ್ತೆ ಅಂತ ಹೇಳಿ ರಾಮದುರ್ಗ ಅಂತ ಸಿಗ್ತಾನೆ ನಮ್ಗೆ. ಸತ್ಯಬೇಂದ್ರಿಂದ ಬರ್ತಾನೆ, ಪಂಚಾಕ್ಷರಿ ಮಗ ಐನಾರು, ಅವನಿಗೆ ಕಾಲು ಬರುತ್ತೆ ಅಂತ ಫೇಸ್ಬುಕ್ ಹಾಕ್ತಾನೆ. ಆಂಧ್ರದಿಂದ ಬರ್ತಾರೆ, ಕಣ್ಣಿಂದ ಬರ್ತಾರೆ, ಮತ್ತೆ ಎಲ್ಲಾ ಸೇರಿನ ಸಂಘ ಮಾಡ್ತಾರೆ. ಈ ದೇವಸ್ಥಾನ ಜಾತೀಯತೆ ಇಲ್ಲ, ರಾಜಕೀಯವಾಗಿಲ್ಲ, ಧರ್ಮ ನಿಂದನೆ ಇಲ್ಲ. ಇಲ್ಲಿ ಎಲ್ಲರೂ ಸರ್ವರ್ ಸಮಾನರೇ. ಪ್ರತಿಯೊಬ್ಬರಿಗೂ ಸ್ವಾಗತ. ಅದ್ಯಾವುದೇ ಜಾತಿ ಆಗ್ಲಿ, ಅದ್ಯಾವುದೇ ಪಕ್ಷ ಆಗ್ಲಿ, ಧರ್ಮ ಆಗ್ಲಿ, ಬಂದ ನಿಮ್ಗೆಲ್ಲ ಸ್ವಾಗತ. ಅಹಂಕಾರಗಳು ನಿಮ್ಗೆಲ್ಲ ಇಲ್ಲಿ ಅಲೋ ಇಲ್ಲ. ದುರಹಂಕಾರ ಇದ್ದು ನಿಮ್ಮ ಮನೆಗಿರಿ. ನಿಮ್ಮ ತಾಯಿ ತಂದೆಗೆ ಅನ್ನ ಹಾಕಿ, ನಿಮ್ಮ ಮಕ್ಕಳುಗಳನ್ನು ನೀಟಾಗಿ ಬಳಸಿ, ನಿಮ್ಮ ಅಪ್ಪ ಅಮ್ಮಗಳಿಗೆ ಮಕ್ಕಳಾಗ್ಲಿ ಸಾಕು. ಇದಕ್ಕಿನ ದೊಡ್ಡ ಐಶ್ವರ್ಯ ಏನ್ ಬೇಡ. ಇನ್ನೊಂದು ಹೇಳ್ಬಿಡ್ತೀನಂತೆ, ಇಲ್ಲಿ ದೊಡ್ಡ ಪವಾಡ ಸೇರ್ತ. ದೊಡ್ಡ ಪವಾಡ ಏನ್ ಇಂಥ ಮಧ್ಯೆ ನಮ್ಮ ರಂಗಮ್ಮನ ಮಾತಾಯಿ ಒಬ್ಬ ಅಂದ್ರಿಗೆ ಜೀವನ ಕೊಟ್ಟಾಳೆ. ಒಂದ್ಸರಿ ಜೋರಿಗೆ ರಂಗಮ್ಮಗೆ. ರಂಗಮ್ಮ ಯಾವ ಊರು? ಇದೇ ಪಟ್ಟು ಬಂದಿರೋದ? ಯಾವ ಊರು ನಿಮ್ದು? ಅಲ್ಲಿ ಎಲ್ಲಿ ಬರುತ್ತೆ?
ಅವ್ರ ಯಜಮಾನ್ರು. ನೀನೇನು ಮಾಡ್ತೀಮ್ಮ? ಯಾತ್ರ ಬಂದೀಯಾ? ಬಾಡಿಗೆ ಮಾಡ್ಕೊಂಡು ಬಂದೀಯಾ? ಒಬ್ಬರೇ ಬಂದಿ? ಇನ್ಯಾರು ಬಂದಾರೆ? ಎಷ್ಟು ಜನ ಮಕ್ಕಳು ನಿಂಗೆ ತಿಂದಿ? ಎಷ್ಟಿದೆ? ದೊಡ್ಡ ಸಣ್ಣ? ಚೆನ್ನಾಗಿ ಓದಿಸ್ಬೇಕು ಅವ್ರನ್ನ ಅಂತ. ಒಂಚೂರು ಅಕ್ಕಿ ಕೊಡ್ತೀನಿ, ಗಾಡಿ ಹಾಕೊಂಡು ಹೋಗ್ತೀನಿ. ಒಂಚೂರು ಅಕ್ಕಿ ಒಂದು 2 ಸರಿ ಯಾರು ಹೆಲ್ಪ್ ಮಾಡ್ತೀರಪ್ಪ? ನಮ್ಮ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದೀರ? ಯಾರ ಸಹಾಯ ಮಾಡ್ತೀರಾ? ಯಾರು ಗಂಡಸರು ಹೇಳಿದ್ರಪ್ಪ? ಒಂಚೂರು ಅಕ್ಕಿ ಸಂಬ ಬಡಬಗರಿಗೆ ಕೊಡೋಣ. 4 ಸೀರೆ ಸಂಬ ಕೊಡ್ತಾರೆ. 4 ಅಂತರ ತೀರ್ಥ, 4 ಅಂತರ, 2 ಸೀರೆ, ಒಂಚೂರು ಅಕ್ಕಿ, ಬೇಗ ತೀರ್ಥ ಕೊಡಪ್ಪ. ಹೆಲ್ಪ್ ಮಾಡಿ, ಸಹಾಯ ಮಾಡಿ. ಎಂದಾದ್ರೆ 1 ನಿಮಿಷ ಅವ್ರನ್ನ ಕಳ್ಸಿದಾಗ ಸುಮ್ಮನೆ ಗಾಡಿ ಮಾಡಬಾರ್ದು. ಯಾರನ್ನ? ಅವ್ರು ಹೋಗ್ಲಿ, ಹ್ಯಾಂಡಿಕ್ಯಾಪ್ ಪೇಷಂಟ್ಗಳು, ಅವ್ರು ಹೋಗ್ಬಿಡ್ಲಿ. ಅವ್ರಿಗೆ ಆಗ್ತಾ ಇಲ್ಲ ಅವ್ರ ಮಗು ಇಲ್ಲಿ. ಈಗ ನೀನು ಮಾಡಬೇಕು. ಹಾಂ, ಯಾವ ಊರಿನಿಂದ? ಸೀರೆ ಅಮ್ಮ ಇಲ್ಲಿ ಅಡುಗೆ ಬಾಬು. ನಿಮ್ಮ ಏನು ಹೆಸರು ಬಾಬುದು? ಇನ್ನೊಂದು ರಂಗಪ್ಪ. ಲವ್ವೇನಾ? ಏನಾಗ್ಲಿ, ಒಳ್ಳೆ ಜೀವನ ಮಾಡು. ಆಮೇಲೆ ಎಣ್ಣೆ ಹೊಡಿತೀಯಾ? ಬಿಲ್ಡಿಂಗ್ ಹೊಡಿತೀನಿ ಲೇ ಅಲ್ವಾ? ಏನು ಕೊಡೋದೇ ಕಷ್ಟ. ಮತ್ತೆ ಈಗ ಒಬ್ಬ ಈ ಕೂಲಿ ಮಾಡೋ ರಂಗಮ್ಮ ಒಂದು ಕ್ಲಾಸ್ ಆಗಿ ಒಂದು ಸೀರೆ ಕೊಡೋಣ. ಕೊಡ್ತಿಲ್ಲ ರಂಗಮ್ಮ? ಈ ಸೀರೆ, ಈ ಯಂತ್ರ ನಿಮ್ಮ ಯಜಮಾನ್ರಿಗೆ ಒಂದು ಚೀಲ ಅಕ್ಕಿ ನಾನು ಕೊಡ್ತೀನಿ ತಂಗಿ. ಪ್ರತಿ ವರ್ಷ ಬಾ, ನಾನು ಅಕ್ಕಿ ಕೊಡ್ತೀನಿ. ಒಂದು ವೇಳೆ ನಾನು ಯಾವ್ದಾರ ಅಲ್ಲಿ ಒಂದು ಅಂಧ ಸಮಿತಿ ಗೊತ್ತೇ ನನಗೆ, ಒಂದು ಯಾರಿಗಾರ ಗೊತ್ತಿದ್ರೆ ಹುಣಸೆಮಾರನಹಳ್ಳಿ ಅಂತಿದೆ ಶಿರಾ ಹತ್ರ, ಅಲ್ಲಿ ನಾವು ಬರ್ತೀನಿ. ಅವಾಗ ಏನು ಕೇಳೋ ಊಟಕ್ಕೆಲ್ಲ ಬರೋದು ನಾನು. ತಪ್ಪ ಬಿಟ್ಟಿನಿ ಹೇಳ್ತಾರೆ, ನಿಮ್ಗೆ ಗೊತ್ತಿರ್ಬೇಕು ಏನಕ್ಕೆ ಅಂತ. ಹಲವರು ಗೊತ್ತಿರುತ್ತೆ. ಯಾಕೆ ಬಿಟ್ಟು ಹೇಳ್ರಿ? ಯಾಕೆ? ಹಾಂ, ಅಲ್ಲಿ ಬರ್ತೀನಿ. ಅವಾಗ ಹೇಳ್ದ ನೀನು ತಂಗಿ ಮನೆಯಿಂದ ಬಂದು ಕಾಫಿ ಕುಡಿತೀನಿ. ಸರಿ ಬರಲ್ಲ ಬೇಡವಾ? ನೀವು ಪಾನ್ ಪರ ಕೆಳಗೆ ಕೈಕೊಂಡು ಬರಲ್ಲ. ನಾನು ಬೆಳಿಗ್ಗೆ ಊರು ಎಲ್ಲಿ ಬರೋಣ? ತಮ್ಮಲ್ಲಿ ಭಾಳ ಸಂತೋಷ. ಸಹಾಯ ಮಾಡೋದು ನಿಮಗೆಲ್ಲ ನನ್ನ ಕಡೆ ತುಂಬ ಇದಕ್ಕೆ ಧನ್ಯವಾದ. ಇದ್ದಾರೆ ಏನು ಪಾಪ ಬಲಿ ಮಗನೇ, ಏನು ಹೇಳ್ಬೇಕು ಅವ್ರಿಗೆ? ನೀನು ಹುಡುಗಿ ತಮ್ಮನ? ರೇಟ್ ತಮ್ಮನ ಇಲ್ಲ. ನಿಮ್ಮ ತಾಯಿ ಇದ್ದಾರಾ? ಎಲ್ಲಿ ತಾಯಿ? ತಾಯಿ ಹನುಮಕ್ಕ ಒಂದು ಸೀರೆ ಕೊಡ್ತೀಯಾ? ತಾಯಿ ಇಂಥ ಹೆಣ್ಣು ಕೊಟ್ಟಾಳೆ ಅಂದರೆ ತಾಯಿ ಒಂದು ಸೀರೆ ಕೊಟ್ಬಿಡು. ನಾವು ಯಾಕಂದ್ರೆ ಎಂತ ಗೊತ್ತಾಯ್ತು ನೀರು ನಿನಗೆ, ಇದು ಹನುಮಕ್ಕಗೆ ಮತ್ತು ಬ್ಯಾರೆ ಕೊಟ್ಟು ಮತ್ತೆ. ಯಾಕಂದ್ರೆ ಇನ್ನು ಹ್ಯಾಂಡಿಕ್ಯಾಪ್ ಯಾರು ಇದ್ರೆ ತಮ್ಮ ಎಲ್ಲ ನಾನು ಪಾಪ ಹ್ಯಾಂಡಿಕ್ಯಾಪ್ ಯಾರು ಮುಗುಳ್ಕೊಂಡ್ ಬಂದ ಅವ್ರ ತಂಗಿ ಬಸತ್ರ ತಂಗಿ ಬಾಯಲ್ಲಿ ತಣಗೇರ ತಂಗಿ ನೀವು ಹೋಗಾರ ಹಾಕ್ಬೇಕು ಲೆಕ್ಕಲ್ಲೇ. ಆದರೂ ಈ ನಮ್ಮ ಸಲ ನೋಡ್ಬಿಡ್ತೀನಿ ತಂಗಿ. ನಿಮ್ಮಂತ ಮನೆ ಖಂಡಿತ ನಾನು ಗುಜ್ಜ ಊಟ ಬರ್ತೀನಿ. ಸರಿ ನನ್ನ ತಂಗಿ ಒಂದು ಸರಿ ತಂಗಿ, ಇದು ನಿನಗೆ ಸೌರ್ ನೋಡಿದಾರೆ. ಈ ಸೀರೆ ನಿಮ್ಮ ಮೊದಲೇ ತುಂಬಿ ಪಾಪ ಅಲ್ಲಿ ಎಲ್ಲ ಇಂಥ ತಂಗಿಯರು ಜೀವನ ಉದ್ಧಾರ ಆಗಲಿ ಅಂತ ತಂಗಿ. ಆದಷ್ಟು ಬೇಗ ಪಾಪ ಅಲ್ಲಿ ನಾನೇ ನಾಮಕರಣ ಮಾಡ್ತೀನಿ ಇಲ್ಲೇ. ನೋಡಿ ನಾಮಕರಣ ಹೆಂಗೆ ಮಾಡೋಣ ಅಂದರೆ ಪಾರ್ಟಿ ಮಾಡೋದು ಬೇಡ. ನೀವು ಅಕ್ಕಿ ತಗೊಂಡು ಕೊಡಿ, ಬೆಲ್ಲ ತಂದು ಕೊಡಿ, ಸಾಧ್ಯ ನಿಮ್ಮ ಕೈಲಾದ ಹಾಕಿ. ಆಗಿಲ್ಲ ಏನೂ ಇಲ್ಲ ಅಂದರೆ ಬನ್ನಿ, ಕಸ ಹೊಡೀರಿ. ನಾವು ಕೈಲಾದ ಹಾಕಿ ನಾವೇ ಸಿಲಿಂಡರ್ ಥರ ಅವಶ್ಯಕತೆ ಇಲ್ಲ, ಗ್ಯಾಸ್ ಥರ ಅವಶ್ಯಕತೆ ಇಲ್ಲ, ತಪ್ಪದ ಅವಶ್ಯಕತೆ ನಾವೇ ಹಾಕಿ ನಾವು ಮಾಡಿ ನಮ್ಮ ಕರೆಕ್ಟಮ್ಮ. ಇಂಥ ತಂಗಿಯರು ಮಾಡಿ ನಮ್ಮ ಪುಣ್ಯ ಬರುತ್ತೆ ಅಲ್ವಾ? ಇದರ ವ್ಯವಸ್ಥೆ ಮಾಡ್ತಾ ಹೋಗೋಣ ಅಲ್ವಾ? ಕರೆಕ್ಟ್ ಆಗೋದಲ್ವಾ? ಇಲ್ಲ ಯಾರಾದರೂ ನಿಮಗೆ ತುಂಬ ಸಹಾಯ ಮಾಡೋ ಆಸೆ ಇದ್ದರೆ, ಯಾರಾದರೂ ನಾವು ತುಂಬ ಶ್ರೀಮಂತರು ಅಂತ ನಿಮಗೆ ಗರ್ವ ಇದ್ದರೆ ದಯವಿಟ್ಟು ಅಂಧ ಸಂಕೋಗ ನೋಡಿ. ನಾನು ನನ್ನದೊಂದು ಅಹಂಕಾರ ಇದ್ದಾರೆ ಏನು ಮಾಡ್ತೀರಾ, ನಿಮಗಿನ ಕೆಳಗಿರೋ ನೋಡಿ. ಯಾಕಂದರೆ ನೀವು ಬಿಲ್ಡಿಂಗ್ ಮೇಲೆ ನೋಡಿದರೆ ಕೆಳಗಡೆ ಮ್ಯಾಲೆ ಉಪ್ಕೊಂಡ್ರೆ ಮ್ಯಾಲೆ ಬೀಳುತ್ತೆ, ಕೆಳಗೆ ಎಡಿಕೊಂಡ್ಬಿಡ್ತೀರಿ. ಮೇಲೆ ಏನು ಮಾಡ್ತೀರಾ ಅಂದರೆ ಮ್ಯಾಲೆ ನೋಡೋ ಬದಲು ನಮಗಿಂತ ಕೆಳಗಿದ್ದಾರೆ ಅವ್ರು ನೋಡಿ ದಯವಿಟ್ಟು. ಯಾಕಂದರೆ ಎಷ್ಟೇ ಬಿಲ್ಡಿಂಗ್ ಮೇಲೆ ಒಂದು ಕೆಳಗೆ ಬರಲೇಬೇಕು. ನಿಮ್ಗೆ ಅಹಂಕಾರ ಬೇಡ. ನಿಮಗಿಂತ ನೀವು ತುಂಬ ಬೆಳಿಬೇಕು ಅನ್ನೋ ಒಂದು ಹುಚ್ಚಿದ್ರೆ ಕೆಂಗೇರಿ ಮೋರಿ ಒಳಗೆ ಜೀವನ ಮಾಡ್ತಾರಮ್ಮ. ಕೆಂಗೇರಿ ಮೋರಿ ಆಗರೊಳಗೆ ನಮ್ಮ ಮನೆ ಹೋಗಿದ್ದೆ, ಅಲ್ಲಿ ಮೋರಿ ಒಳಗೆ ಜೀವನ ಮಾಡ್ತಾರೆ ಪುಣ್ಯಾತ್ರಿದ್ದಾರೆ. ನೀವು ಯೋಚನೆ ಮಾಡಿ ಅವ್ರಿಗಿಂತ ಶ್ರೀಮಂತರು ಅಂತ ಅಲ್ವಾ? ಯಾರಿಗಿಂತ ಶ್ರೀಮಂತರು? ಅವ್ರು ನಮಗಿಂತ ಕೆಳಗಿರೋ ನೋಡಿ ನಾವು ಅವ್ರಿಗಿಂತ ಶ್ರೀಮಂತ ಖುಷಿ ಪಟ್ಟರೆ ನೀವು ದೊಡ್ಡ ಶ್ರೀಮಂತರಾಗ್ತೀವಿ. ವಿನಾಕಾರಣ ಸಾಲ ಮಾಡ್ಕೊಂಡು ನಾವು ಕೋಟಿ ಬದುಕಬೇಕು, ಬಿಲ್ಡಿಂಗ್ ಆಸೆ ಹುಚ್ಚಿ, ಸಿಟಿ ಹುಚ್ಚಿಡ್ಕೊಂಡು ಆಸ್ತಿ ಮಾರ್ಕೊಂಡು ಬಿಕಾರಿ ಆಗಲ್ಲದ್ರೆ ನಾಳೆ ದಿವಸ ತಿನ್ನೋಕ್ಕಾಗಲ್ಲ, ರೋಡಾಗ ಅಲಿತೀರಿ. ಕರಡಲ್ವಾ? ಎಷ್ಟು ತಾಯಿ ತಂದೆ ಮಾಡೋ ಆಸ್ತಿ, ಕುಡಿಯೋ ನೀರು, ತಿನ್ನೋ ಅನ್ನ ವ್ಯರ್ಥ ಮಾಡೋ ಸಮಯ. ಇದನ್ನು ವೇಸ್ಟ್ ಮಾಡ್ತಾ ಇದ್ರೆ
ಏನು ಬೇಕೋ ಸಾಧಿಸ್ಬೋದು. ಕರೆಕ್ಟಾಗಿ ಕರೆಕ್ಟಲ್ಲಪ್ಪ? ಸರಿ, ಇವತ್ತು ಯಾರು ಅನ್ನ ಕೊಟ್ರಿ, ಅಕ್ಕಿ ಕೊಟ್ರಿ, ಬೆಲ್ಲ ಕೊಟ್ರಿ, ಸೀರೆ ಕೊಟ್ರಿ, ನಿಮಗೆಲ್ಲ ದೇವಸ್ಥಾನ ಕಡೆ ಒಂದ್ಸರಿ ಕಾಣಿಕೆ ಡಬ್ಬಲ್ ದುಡ್ಡು ಯಾರು ಹಾಕಿ ನಿಮಗೆಲ್ಲ ಒಂದ್ಸರಿ ದೇವಸ್ಥಾನ ಕಡೆ ಇನ್ನು ಸೇರ್ತಾ ಆಗ್ತೀನಂತೆ. ನಿಧಾನಕ್ಕೆ ಹಾಕೋಗ ಹಂಗೆ ಏನು ಬಿಡಿ, ಹಾಕೋಗ ಕೇಳಿ ದೇವ್ರನ್ನ, ಈ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಇದೇ ತೀರ್ಥ ಹಾಕುವ ಕೇಳಿ, ಇದೇ ಕೈ ಹಾಕುವ ಕೇಳಿ, ನನಗೆ ದುಡಿಯೋ ಶಕ್ತಿ, ದುಡಿಯೋಕ್ಕೆ ದಾರಿ ಆರೇ ಕೊಡಿ ಅಂತ ಆಗುತ್ತಾ? ಅಲ್ಲೊಂದು ಹೆಣ್ಣಿಕೆ ಫ್ರೆಂಡ್ ಆಗ ಅವ್ನು ಯಾಕಂದ್ರೆ ಅಣ್ಣ ಅವನು ಅಣ್ಣ ಅಣ್ಣ ನಿಬ್ಬರ ಯಾರು ಬಂದಿರಣ್ಣ? ನೀವು ಯಾವ ಕಡೆ ಅಲ್ಲಿ ಬರಲ್ಲ? ಅಮ್ಮೆ ಬರ್ತೀನಿ, ಅಮ್ಮೆ ಬರಲ್ಲ? ಅಲ್ಲಿ ಬರ್ತೀನಿ ಬರ್ತೀನಿ. ಭಕ್ತರ ಕಡೆಗೆ ಭಗವಂತ ಬರ್ತಾನೆ ಕರೆದ್ರೆ ಮಾತ್ರ ಅಲ್ಲಪ್ಪ. ಆಜ್ಞೆ ಕೊಟ್ರಲ್ಲ, ಮರಿ ಕಡಿದ್ರೆ ಬರಲ್ಲ. ಹಂಗೇನೋ ಯಾರೋ ನೀವು ಮರಿ ಕಡಿತೀವಿ, ನಾನು ಅಹಂಕಾರ ಕುಚ್ಚಿನ ಕಡೆ ನೋಡ್ತೀನಿ, ಕೈ ಕಾಲು ಕಡೆ ನೋಡ್ತೀನಿ. ಯಾವ ಕಂದ? ನಮ್ಮೂರೇ ಅಂತ